ರೈಟ್. ಈ ಎಲ್ಲ ಘಟನೆಗಳ ಬಗ್ಗೆ ಮಾತನಾಡೋದಕ್ಕೆ ವೆಂಕಟರಮಣ ಅವರ ಪತ್ನಿ ರೂಪ ಹಾಗೂ ವೆಂಕಟರಮಣ ಅವರ ಅಕ್ಕ ಶುಭಶ್ರೀ ಇಬ್ಬರು ಕೂಡ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊದಲಿಗೆ ನಾನು ಇಬ್ಬರಲ್ಲೂ ಕ್ಷಮೆ ಕೇಳ್ಬಿಡ್ತೀನಿ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಕೇವಲ 3 ದಿನ ಅಷ್ಟೇ ಆಗಿದೆ ಅಮ್ಮ. ಇಂಥ ಸಂದರ್ಭದಲ್ಲಿ ನಿಮ್ಮಿಬ್ಬರನ್ನು ಕರೆಸಿ ನಾವು ಮಾತನಾಡಿಸಿ ನಿಮ್ಮ ದುಃಖವನ್ನು ಹೆಚ್ಚು ಮಾಡುವ ಉದ್ದೇಶ ನಮ್ಮದಲ್ಲ. ಆದರೆ ಮನುಷ್ಯತ್ವ ಅಂತಕ್ಕಂಥದ್ದು ಮರೆಯಾಗ್ತಾ ಇದೆಯಲ್ಲ ಜನರಲ್ಲಿ. ಆ ಕಳಕಳಿ ಜನರಿಗೊಂದು ಪಾಠ ಆಗಬೇಕು ಇನ್ಸಿಡೆಂಟ್ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ನಾವು ಮಾತನಾಡಿಸ್ತೀವಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೊದಲಿಗೆ ರೂಪ ಅವರಿಗೆ ಒಂದು ಪ್ರಶ್ನೆ. ಇಂಥ ಘಟನೆಗೆ ನಾನು ಸಾಕ್ಷಿ ಆಗ್ತೀನಿ ಅಂತ ನೀವು ಮನಸ್ಸಲ್ಲೂ ಎಣಿಸಿರಲಿಲ್ಲ ಅಂತ ಅನ್ಕೋತೀನಿ. 2 ಮಕ್ಕಳು, ನೀವು ತಂದೆ ಇಲ್ಲದ ತಬ್ಲೆ ಆಗಿಬಿಟ್ರು ಮಕ್ಕಳು. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಆರಂಭದಲ್ಲಿ? ರೂಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ರೂಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಕೇಳಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು. ಮತ್ತೆ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡೋಣ. ಶುಭಶ್ರೀ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹೌದು ಸರ್, ಕೇಳಿಸ್ತಿದೆ. ಸಾರಿ ಶುಭಶ್ರೀ ಅವರೇ, ತಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ತಮ್ಮ ಕೈಲಾಗಲಿಲ್ಲ. ತಾವು ಕೂಡ ಹರಸಾಹಸ ಪಟ್ರಿ, ಆಗಲಿಲ್ಲ. ಐ ಆಮ್ ಸೋ ಸಾರಿ. ಏನು ಹೇಳ್ತೀರಾ ಈ ಘಟನೆ ಬಗ್ಗೆ? ಸರ್, ನಮ್ಮ ಮನೇಲಿ ನಡೆದೋಯ್ತು, ಇನ್ನೊಬ್ಬರ ಮನೇಲಿ ನಡೆಯೋದು ಬೇಡ. ಹಾಗಾಗಿ ಕೇಳ್ಕೊತಾ ಇದ್ದೀನಿ ಇದನ್ನು. ಪ್ಲೀಸ್ ಸ್ವಲ್ಪ ಹ್ಯುಮ್ಯಾನಿಟಿ ತೋರಿಸಿ ಅಂತ. ನಿಜ. ಎಷ್ಟೊತ್ತಾಗಿ ನಿಮಗೆ ಯಾರು ಫೋನ್ ಮಾಡಿದ್ರು ಶುಭಶ್ರೀ ಅವರೇ? ಫಸ್ಟು ನಿಮ್ಗೆ ವಿಷಯ ಗೊತ್ತಾಗಿದೆ ಹೇಗೆ? ಈಗ ನನ್ನ ತಮ್ಮನ ಹೆಂಡತಿ ನನ್ನ ಕಾಲಲ್ಲೇ ಇದ್ಲು. ನಾವು ಫೋನಲ್ಲೇ ಇದ್ವಿ ಮ್ಯಾಮ್. ಫೋನಲ್ಲೇ ಇದ್ಲು. ಅವಳು ಡೈರೆಕ್ಟ್ ಮಾಡ್ತಾನೆ ಇದ್ಲು ನನ್ನ. ಲೈಕ್ ಫಸ್ಟ್ ಹಾಸ್ಪಿಟಲ್ ಉದ್ಭವಕ್ಕೆ ಹೋದೆ. ಸರಿ, ನಾನು ಉದ್ಭವಕ್ಕೆ ಹೋದೆ. ಎಲ್ಲಮ್ಮ ಇದೆಯಾ ಅಂದರೆ ರೀ ಲೈಫಲ್ಲಿ ಇದ್ದೀನಿ ಅಂದ್ಲು. ಲೈಫಲ್ಲಿ ECG ಬಂತು ಅಂದ್ಲು. ECG ನೋಡಿ ಅವರು ಜಯದೇವಾಗ ಹೋಗಿ ಅಂತ ಇದ್ದಾರೆ ಅಂದ್ಲು. ಐ ವಾಸ್ ಫಾಲೋಯಿಂಗ್ ಹರ್. ನಾನು ಅವಳ ಹಿಂದೆನೇ ಇದ್ದೆ ಆ್ಯಕ್ಚುಲಿ. ಸೊ ಅವಳು ದೆನ್ ನಾನು ಅವನಿಗೆ ಅಂತ ಇದ್ದೆ, ಹೇಳಿ 2 ನಿಮಿಷ ಎದ್ದು ಬಿಡಪ್ಪ. ಅವ್ರು ಜಯದೇವ ಅಂತ ಹೇಳಿದ ತಕ್ಷಣ ನಾನು ಅಂದೆ, 2 ನಿಮಿಷ ಎದ್ದು ಬಿಡಪ್ಪ, ನಾನು ಹಿಂದೆನೇ ಇದ್ದೀನಿ ಅಂತ. ಪಾಪ ಅವನಿಗೆ ಜೀವ ಉಳಿಸ್ಕೊಳ್ಳೋ ಆಸೆ ತುಂಬ ಇತ್ತು ಮೇಡಮ್ ಅವನಿಗೆ. ಅವನು ನಾನು ಬರೋವರೆಗೂ ಅವ್ನು ಕಾದಿಲ್ಲ. ಬಟ್ ಅವರು ಹಾಸ್ಪಿಟಲ್ ಅವರು ಒಂದು ಆಂಬ್ಯುಲೆನ್ಸ್ ಅರೇಂಜ್ ಮಾಡ್ಬೋದಿತ್ತು. ಬಿಕಾಸ್ ಅವನು ಹಾರ್ಟ್ ಅಟ್ಯಾಕ್ ಅಂತ ಅವ್ರಿಗೆ ಗೊತ್ತಾಗಿತ್ತಾನೆ ಅವ್ರು ಜಯದೇವ ಅಂತ ಹೇಳಿದ್ದಾರೆ. ಶುಭಶ್ರೀ ಅವರೇ, ನಾನು ಮಾತನಾಡ್ತೀನಿ ನಿಮ್ಮ ಹತ್ರ. ಪ್ರತಿ ನಿಮಿಷ ಗಂಡನನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡಿದ್ರು, ವ್ಯರ್ಥ ಹೋರಾಟ ಮಾಡಿದ್ರು ರೂಪ ಅವರು. ಅವ್ರನ್ನ ಮಾತಾಡಿಸ್ತೀನಿ. ರೂಪ ಅವರೇ, ಆ ಕರಾಳ ದಿನದ ನೆನಪು ಸ್ಟಾರ್ಟಿಂಗಿಂದ ಹೇಳಿ. ಗಂಡ ಎದ್ದು ಏನಂತ ಕಂಪ್ಲೇಂಟ್ ಮಾಡಿದ್ರು, ಆಮೇಲೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋದ್ರಲ್ಲ, ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರ ಆಯಿತು ರೂಪ ಅವರೇ? ಸ್ಟಾರ್ಟಿಂಗ್ ಅವ್ರು ನನ್ನ ಎಬ್ಬಿಸಿಲ್ಲ ಮೇಡಮ್. ಅವರು ವಾಮಿಟ್ ಮಾಡಿದ್ರು. ಯಾವಾಗ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ವಾಮಿಟ್ ಮಾಡ್ತಾರೆ ಅಂತ ನಾನು ಕೇರ್ಲೆಸ್ ಆಗಿ ಬಿಟ್ಬಿಟ್ಟೆ. ಅದಾದ್ಮೇಲೆ ಅವರು ಆಚೆ ಬಾಗಿಲು ತಗೊಂಡು ಆಚೆ ಹೋದ್ರು. ಅವ್ರ ಕೈಲಿ ಆಗಿಲ್ಲ. ಬಿಸಿ ನೀರು ಇಡಕ್ ಹೇಳಿದ್ರು. ನಾನು ಬಿಸಿ ನೀರು ಇಟ್ಟೆ. ನನ್ನ ಕೈಲಿ ನೋವು ತಡೆಯಕ್ ಆಗ್ತಲ್ಲ, ನೀನ್ ಬರ್ತೀಯ ಇಲ್ಲ ಅಂತ ಗಾಡಿ ತಗೊಂಡು ಆಚೆ ಹೋಗ್ಬಿಟ್ರು. ಆಕ್ಟಿವಾ ಹೋಂಡಾ. ಆಚೆ ಹೋಗಿದ ತಕ್ಷಣ ಇರು ನಾನು ಬರ್ತೀನಿ, ಇರು ನಿಮ್ಮ ಅಕ್ಕ ಅವ್ರಿಗೆ ಹೇಳ್ತೀನಿ, ಯಾರಿಗಾದ್ರೂ ಹೇಳ್ತೀನಿ ಅಂತ ಹೇಳ್ದೆ. ಅವ್ರು ಇದ್ದಿಲ್ಲ. ನನ್ಗೆ ಆಗ್ತಾ ಇಲ್ಲ ಅಂತ ನನ್ನ ಬೈದ್ಬಿಟ್ಟು ನಾನು ಹೋಗ್ತಾ ಇದ್ರು. ನಾನು ಹಿಂದೆನೆ ಹೋಗ್ಬಿಟ್ಟು ನಾನು ಕೂತ್ಕೊಂಡು ಬಾಕ್ಲು ಹಾಕಿಲ್ಲ. ಮಕ್ಳು ಇಬ್ರು ಮಲ್ಕೊಂಡಿದ್ರು ಮನೆಯಲ್ಲಿ. ಆಮೇಲೆ ಅವ್ರ ಅಕ್ಕಂಗೆ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅವ್ರ ಅಕ್ಕ ಮತ್ತೆ ಮಾವ ಹಿಂದೆ ಬರ್ತಾನೆ ಇದಾರೆ. ಅವ್ರು ಇದ್ದಿಲ್ಲ. ಫಸ್ಟ್ ಉದ್ಭವ ಹಾಸ್ಪಿಟಲ್ಗೆ ಹೋದ್ರಿ. ಅವ್ರು ಡ್ಯೂಟಿ ಡಾಕ್ಟರ್ ಇಲ್ಲ ಅಂತ ಹೇಳ್ಬಿಟ್ರಿ. ಅಲ್ಲಿರೋ ಸೆಕ್ಯೂರಿಟಿನೇ ಅವರು ಲೈಫ್ ಹಾಸ್ಪಿಟಲ್ಗೆ ಹೋಗಿ ಅಂದ್ರು. ನಾವ್ ಅಲ್ಲಿ ಹೋದ್ರಿ. ಅವ್ರು ಡಾಕ್ಟರ್ ಬೇಗ ಕರೆದ್ವಿ. ಬಂದ್ರು ಡಾಕ್ಟ್ರು, ಡ್ಯೂಟಿ ಡಾಕ್ಟರ್ ಬಂದ್ರು. ಅವ್ರ ಹತ್ರ ECG ತಗೊಂಡ್ವಿ. ECG ನಮ್ಮ ಹಸ್ಬೆಂಡ್ ಕಾಸು ದುಡ್ಡು ಕೊಟ್ರು. ಅವರೇ ಹೇಳಿದ್ರು, ಏನಾದ್ರು ಒಂದು ಎಮರ್ಜೆನ್ಸಿಗೆ ಒಂದು ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿದ್ರು. ಇಲ್ಲ, ನೀವು ಅಲ್ಲೇ ಹೋಗಿ ಅಲ್ಲೇ ಅವರೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಮಾಡಿದ ತಕ್ಷಣ ನೀವ್ ಹೆಂಗ್ ಬಂದ್ರಂತ ಅವರೇ ಡಾಕ್ಟರ್ಸ್ ಅವರೇ ಕೇಳಿದ್ರು. ನಾವ್ ಹೇಳ್ತಾ ಇದ್ವಿ 2 ವೀಲರ್ ಅಲ್ಲಿ ಬರ್ತಾ ಇದ್ವಿ ಅಂದ್ರೇನು ಅವರು ಏನ್ ಆಂಬುಲೆನ್ಸ್ ಫೆಸಿಲಿಟೀಸ್ ಏನು ಮಾಡಿಲ್ಲ ಅವರು. ಮೊದಲ ಎಡವಟ್ಟಾಗಿರೋದೇ ಇಲ್ಲಿ ಅಂತ ನಾನು ಅನ್ಕೋತೀನಿ ರೂಪಾ ಅವರೇ. ಯಾಕೆಂದ್ರೆ
ನೀವು ಆರಂಭದಲ್ಲಿ ಉದ್ಭವ ಹಾಸ್ಪಿಟ್ಲಿಗೆ ಹೋದ್ರಿ, ಉದ್ಭವ ಹಾಸ್ಪಿಟ್ಲಲ್ಲಿ ಕಳಿಸ್ಬಿಟ್ಟಿದ್ದಾರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಎರಡನೇ ಹಾಸ್ಪಿಟ್ಲಲ್ಲಿ ನಿಮ್ಗೆ ECG ಮಾಡೋ ಫೆಸಿಲಿಟಿ ಇದೆ ಅಂದಮೇಲೆ ಆ್ಯಕ್ಚುಲಿ ಒಂದು ಇಂಜೆಕ್ಷನ್ ಇದೆ ಅಥವಾ ಒಂದು ಟ್ಯಾಬ್ಲೆಟ್ ಇದೆ, ಐಸೋಡ್ರಿಲ್ 5 ಅದನ್ನು ಕೊಡ್ತಾರೆ. ಆ್ಯಕ್ಚುಲಿ ಕೊಟ್ಟರೆ 1 ಗಂಟೆ 2 ಗಂಟೆ ತೊಂದರೆ ಇಲ್ಲ, ಅಷ್ಟರಲ್ಲಿ ನೀವು ಜಯದೇವ ಸೇರ್ಬೋದಾಗಿತ್ತು. ಅಲ್ಲಿ ನಿಮಗೆ ಮೊದಲ ಹೊಡೆತ ಬಿದ್ದಿರೋದು ಅಂತ ನಾನು ಅನ್ಕೋತೀನಿ. ಹೌದು ಸರ್. ರೂಪಾ ಅವರೇ, ಐಸೋಡ್ರಿಲ್ 5 ಟ್ಯಾಬ್ಲೆಟ್ಟು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೇಳಿದ್ರಾ ನೀವು? ಗಂಡ ಕೇಳಿದ್ರು ಅಂತ ಅಂದ್ರಲ್ಲ ಸರ್. ನಮ್ಮ ಹಸ್ಬೆಂಡೇ ಕೇಳಿದ್ರು, ಅವ್ರು ಕೊಟ್ಟಿಲ್ಲ, ಅವ್ರು ಏನು ಕೊಟ್ಟಿಲ್ಲ. ಅವ್ರು ಬೇರೆ ECG ತಗೊಂಡ್ಬಿಟ್ಟು ನಮ್ಮ ಹಸ್ಬೆಂಡೇ ಪರ್ಸಿಂದ ಅಮೌಂಟ್ ತಗೊಂಡು ಕ್ಯಾಶ್ ಕೊಟ್ರು. ಓಕೆ, ಮಾತಾಡಿ. ಬಟ್ ಅವ್ರು ಏನು ಮಾಡಿಲ್ಲ. ಆಂಬ್ಯುಲೆನ್ಸ್ ಹಂಗು 2 ವೀಲರಲ್ಲಿ ಬರ್ತೀವಿ ಅಂದ್ರು, ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ECG ಪೇಪರ್ ನನ್ನ ಕೈಲೇ ಕೊಟ್ಟು ಅವ್ರ ಅಕ್ಕ ಕೊಟ್ಬಿಟ್ಟೆ ನಾನು. ಅವ್ರ ಅಕ್ಕ ಹೇಳಿದ್ರು ತುಂಬಾ ರೇರ್ ಇರೋ ಕಾರ್ ತಗೊಂಡ್ ಬರ್ತೀವಿ ಅಂತ ಅವ್ರ ಅಕ್ಕ ಹೇಳಿದ್ರು. ಅಕ್ಕ ನನ್ನ ಕೈಯಲ್ಲಿ ನೋವು ತೆಡಿಯಕ್ ಆಗ್ತಾ ಇಲ್ಲ ಅಂತ ನನ್ನ ಹಿಂದೆ ಕೂರ್ಸ್ಬಿಟ್ಟು ಹೋದ್ರು. ಕರೆಕ್ಟಾಗಿ ಕದ್ರನಹಳ್ಳಿ ಕ್ರಾಸ್ ಅಲ್ಲಿ ಈ ತರ ಸ್ಥಿತಿ ಆಗ್ಬಿಡ್ತು ಮೇಡಮ್. ಓಕೆ, ಅಲ್ಲಿ ರೋಡಲ್ಲಿ ಬರಬೇಕಾದ್ರೆ ನೀವು ಆಕ್ಸಿಡೆಂಟ್ ಆಗುತ್ತಲ್ಲ, ಬಿದ್ದೋಗ್ಬಿಟ್ರು, ನೋವು ತಡೆಯಕ್ಕಾಗಿಲ್ಲ. ರೋಡಲ್ಲಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಬೀಳ್ತಿರಲ್ಲ ನೀವಿಬ್ರು, ನಾವು ನೋಡ್ತಾ ಇದ್ವಿ ವಿಡಿಯೋ. ಅದು ಅವ್ರಿಗೆ ನೋವು ಜಾಸ್ತಿಯಾಗಿ ಬಿದ್ದಿದ್ದ? ಹೌದು ಸರ್. ನೋವು ಜಾಸ್ತಿ ಆಗಿ ತಡೆಯಕ್ಕಾಗ್ದಿರ ಬಿದ್ಬಿಟ್ರು ಸರ್. ಅಲ್ಲಿಂದ ನೀವು ಪ್ರಯತ್ನಗಳು ಶುರು ಮಾಡ್ತಿದ್ರು? ನನ್ಗೆ ಗೊತ್ತಿಲ್ಲ, ನಾನು ಹಿಂದೆ ಹೌದು ಸರ್. ಅಲ್ಲಿಂದ ಎಲ್ರನ್ನ ಬೇಡ್ಕೊಂಡು ಕೇಳ್ತಾ ಇದ್ದೀನಿ. ನಾನು ಹಂಗೂ ಹೇಳ್ತಾ ಇದ್ದೀನಿ, ನನ್ಗೆ ನಿಮ್ಗೆ ಎಷ್ಟು ದುಡ್ಡು ಬೇಕಾ ಕೊಡ್ತೀನಿ, ಅವ್ರನ್ನ ಹೆಲ್ಪ್ ಮಾಡಿ ಅಂತ. ಆಕ್ಚುಲಿ ಅವ್ರು ಇದ್ರು, ಅವ್ರು ಹೃದಯ ಇತ್ತು, ಅವ್ರ ಹಾರ್ಟ್ ಬೀಟ್ ಇತ್ತು, ಪಲ್ಸ್ ಇತ್ತು ಸರ್. ಎಲ್ರನ್ನ ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ರನ್ನ ಯಾರು ಹೆಲ್ಪ್ ಮಾಡಿಲ್ಲ ಸರ್. ಒಬ್ರು ನಿಲ್ಸಿದ್ರ ಆದ್ರು ಇಷ್ಟೊತ್ತು ಅವರು ಇರ್ತಾ ಇದ್ರು ಸರ್. ಗಂಡನ ಉಳಿಸ್ಬೋದಾಗಿತ್ತು, ಸ್ವಲ್ಪ ಯಾರಾದ್ರೂ ಸಹಾಯ ಮಾಡಿದಿದ್ರೆ ಅಂತ. ರೂಪಾ, ಹೌದು, ಒಂದ್ ಸೆಕೆಂಡ್ ಉಳಿಸಿದ್ರೆ ಅಲ್ಲೇ 800 ಮೀಟರ್ ಸಮಥಿಂಗ್ ಅಲ್ಲಿ ದಯಾನಂದ ಸಾಗರ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬೋದಾಯ್ತು. ಒಂದ್ 10 ಮಿನಿಟ್ಸ್ ಗಂಟಾಗಿ ಎಷ್ಟು ನೀವೇ ನೋಡ್ತಿರಲ್ಲ ವಿಡಿಯೋ, ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರ? ನಮ್ಮ ಹಸ್ಬೆಂಡ್ ಆಗಿದ್ರೆ ಯಾರಿಗಾದ್ರೂ ಏನಾಗಿದ್ರೆ ಇದ್ದಿಲ್ಲ, ಹೋಗಿದ ತಕ್ಷಣ ಹೆಲ್ಪ್ ಮಾಡ್ತಾ ಇದ್ರು. ನೀವು ಆ ಕ್ಯಾಬ್ ಅವ್ರನ್ನೆಲ್ಲ ಕೇಳ್ತಿದ್ರಲ್ಲ, ಬೇಡ್ಕೋತಾ ಇದ್ರಲ್ಲ, ಅವ್ರು ಏನಾದ್ರು ರಿಯಾಕ್ಟ್ ಮಾಡಿದ್ರ? ನಿಮ್ಗೆ ಮಾತಾಡಿದ್ರ ಯಾರಾದ್ರೂ? ಕರ್ಕೊಂಡು ಹೋಗ್ತೀನಿ ಅಂತನೋ ಕರ್ಕೊಂಡು ಹೋಗಲ್ಲ ಅಂತ? ಏನು ರಿಯಾಕ್ಟ್ ಮಾಡಿಲ್ಲ, ನೋಡ್ಕೊಂಡು ಹೋಗ್ತಾ ಇದಾರೆ. ಏನು ಹೇಳಿಲ್ಲ ಸರ್, ನೋಡ್ಕೊಂಡು ಹೋಗ್ತಾ ಇದಾರೆ ಏನೋ ಆಗಿದೆ ಅಂತ. ಯಾರಾದರೂ ಅಟ್ಲೀಸ್ಟ್ ನಾವು 108ಗೆ ಫೋನ್ ಮಾಡ್ತೀವಿ ಅಥವಾ ಎಮರ್ಜೆನ್ಸಿ ನಂಬರ್ 112 ಫೋನ್ ಮಾಡ್ತೀವಿ ಅಂತ ಯಾರಾದರೂ ಬೈಕರ್ಸ್ ಯಾರಾದರೂ ಹೇಳಿದ್ರ? ಯಾರು ಏನು ಹೆಲ್ಪ್ ಮಾಡಿಲ್ಲ, ಯಾರು ಮಾಡಿಲ್ಲ. ಇಲ್ಲ, ಅವ್ರ ಅಕ್ಕ ಬಂದ್ರು, CRP ಕೊಟ್ರು, ಇದ್ದಿಲ್ಲ. ಅದಾದ್ಮೇಲೆ ಒಂದು ಕ್ಯಾಬ್ ಡ್ರೈವರ್ ಬಂದು ಅವ್ರು ಬಂದ್ರು, ಏನು ಯೂಸ್ ಇಲ್ಲಲ್ಲ. ಅವ್ರು ಬಂದು ಹೆಲ್ಪ್ ಮಾಡಿದ್ರು. ಅವರು ಡಾಕ್ಟರ್ ದಯಾನಂದ ಸಾಗರದ ಹತ್ರ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ದಯಾನಂದ ಸಾಗರ್ ಹಾಸ್ಪಿಟ್ಲಲ್ಲಿ ಕಾರಿಂದಾನೇ ECG ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಸ್ಟ್ರೆಚರ್ ಹಾಕೊಂಡು ಹಾಸ್ಪಿಟಲ್ ಒಳಗೇನು ಕರ್ಕೊಂಡು ಹೋಗಿಲ್ಲ, ಅಲ್ಲೇ ECG ನೋಡ್ಬಿಟ್ಟು ಈಸ್ ನಾಟ್ ದೇರ್ ಅಂತ ಹೇಳ್ಬಿಟ್ಟಿದ್ದಾರೆ. ರೈಟ್, ಹಾಗೆ ಇರಿ ರೂಪಾ ಅವರೇ. ಡ್ರೈವರ್ ಡ್ಯೂಟಿ ಟೈಮ್ ಬೇರೆ ಅದು. ಶುಭಶ್ರೀ ಅವ್ರನ್ನ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಶುಭಶ್ರೀ ಅವರೇ, ನೀವು ಬರ್ತೀರಾ ರೋಡ್ಗೆ, ಅವ್ರು ರೋಡಲ್ಲಿ ಮಲಗಿರ್ತಾರೆ, CPR ಏನೋ ಕೊಟ್ರಿ ಅಂತಂದ್ಬಿಟ್ಟು, ನಿಮಗೆ ಅದೆಲ್ಲ ಗೊತ್ತಿತ್ತಾ? ಅವಾಗ ಅವರು ಕಾನ್ಷಿಯಸ್ ಆಗಿದ್ರ, ಅನ್ಕಾನ್ಷಿಯಸ್ ಆಗಿದ್ರ? ಇಲ್ಲ ಸರ್, ನಾನು CPR ಟ್ರೈ ಮಾಡಿದೆ. ನಾನು ಆ್ಯಕ್ಚುಲಿ ಐ ಆಮ್ ಅ ಸೈಕಾಲಜಿಸ್ಟ್, ನನ್ನ ಬೇಸಿಕ್ ಗೊತ್ತು ಸೈನ್ಸು. ಸೊ ನಾನು ಟ್ರೈ ಮಾಡಿದೆ, ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ತುಂಬ ಟ್ರೈ ಮಾಡಿದ್ದೀನಿ ನಾನು. ನನ್ನ ಕೈಲಿ ಆದಷ್ಟು ಅವ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಬಟ್ ನಾನು ಯಾವಾಗ ಅವ್ನ ಎದೆ ಮೇಲೆ ಮಲಗಿ ಹಾರ್ಟ್ ನೋಡ್ದು, ಆವಾಗ ಅವ್ನ ಹಾರ್ಟ್ ಮಿಡಿತಾ ಇರಲಿಲ್ಲ, ಅವನು ಇರಲಿಲ್ಲ ಆಗ. ಬಟ್ ನನಗೇನಂದರೆ, ಅವನು 34 ಇಯರ್ಸ್ ಸರ್, ಅವ್ನು ತುಂಬ ಯಂಗ್ ಏಜ್. ವಿತಿನ್ ಮಿನಿಟ್ಸ್ ಅವನಿಗೆ ಶಾಕ್ ಟ್ರೀಟ್ಮೆಂಟೋ ಇಲ್ಲ ಸಮಥಿಂಗ್ CPR ಇಲ್ಲ ಬೇಸಿಕ್ ಏನೋ ಮಾಡಿದ್ರೆ ಅವ್ನು ಉಳಿತಿದ್ದ. ಯಾಕಂದರೆ ಅವು ಯಂಗ್ ಏಜ್ ಅಲ್ವಾ, ಅಷ್ಟು. ಯಾಕಂದರೆ ಅವ್ನಿಗೆ ಪ್ರೀವಿಯಸ್ ಯಾವ ಮೆಡಿಕಲ್ ರೆಕಾರ್ಡ್ಸು ಇಲ್ಲ. ಅವ್ನು ತುಂಬ ಹೆಲ್ತಿ ಹುಡುಗ. ನಿನ್ನೆ ಪ್ರೀವಿಯಸ್ ರಾತ್ರಿವರೆಗೂ ಅವ್ನು ತುಂಬ ಚೆನ್ನಾಗಿರೋ ಹುಡುಗ. ಸೊ ನನ್ನ ಭಾವನೆ ಏನಂದರೆ, ಒಂದು ಪ್ಯಾರಲೈಸ್ಡ್ ಆಗಾದರೂ ಉಳಿದ್ಬಿಡ್ತಾನ ಅನ್ನೋ ಒಂದು ಆಸೆ ನನಗೆ. ಹೇಗಾರು ಒಂದು ಕ್ರಿಪಲ್ಡ್ ಆಗಾರು ಉಳಿದ್ಬಿಡ್ತಾನೇನೋ, ಹೇಗಾರು ಮಾಡಿ ಉಳಿದ್ಬಿಡ್ತಾನೇನೋ ಅಂತ ತುಂಬ ಆಸೆ ಬಿದ್ದೆ ನಾನು. ಹೆಂಗಾರು ಉಳಿಸ್ಕೊಂಡ್ಬಿಡೋಣ, 2 ಚಿಕ್ಕ ಮಕ್ಳಿಗೆ ತಂದೆ ಉಳಿಸ್ಬೇಕು ಅಂತ ತುಂಬ ಆಸೆ ಬಿದ್ದೆ ನಾನು. ಏನೇನೋ ಟ್ರೈ ಮಾಡಿದೆ ಸರ್. ಇನ್ಫ್ಯಾಕ್ಟ್ ನಾನು ಎಷ್ಟೋ ಗಾಡಿಗಳಿಗೆ ಅಡ್ಡ ಹಾಕಿದ್ದೀನಿ, ಯಾರೂ ನಿಲ್ಲಿಸಿಲ್ಲ.
ಯಾರು ನಿಲ್ಸಿಲ್ಲ ಸರ್. ಶುಭಶ್ರೀ ಅವರೇ, ನಿಮ್ಮ ಅಟ್ಲೀಸ್ಟ್ ಆ ಮೂಮೆಂಟಲ್ಲಿ ಅವನ್ನ ಉಳಿಸ್ಕೊಂಡಿದ್ರೆ ಒಂದು ನಿಜ 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 ನೀವು ಹೇಳಿದ ನಿಜ. ಯಾರು ಒಬ್ರು ಒಂದು 5 minutes ಬಿಫೋರ್ ಕೂಡ ಅವನ್ನ ಕರ್ಕೊಂಡೋಗಿ ಹಾಕಿದಿದ್ರೆ ಅವನಿಗೊಂದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಏನೋ ಒಂದು ಕೊಟ್ಟು ಅವನ್ನ ಉಳಿಸ್ಕೊಬೋದಿತ್ತೇನೋ. ಶುಭಶ್ರೀ ಅವರೇ, ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರೋದು, ಯಾರ್ಯಾರು ನೋಡಿ, ಇದ್ದೀರಾ? ನಾವೇನ್ ಅನ್ಕೊಂಡ್ ನನ್ನ ಫ್ಯಾಮಿಲಿಲಿ ನಾನು ಹಸ್ಬೆಂಡ್, ನನಗಿಬ್ರು ಮಕ್ಕಳು. ಇವನು ನನ್ನ ಕಸಿನ್ ಬ್ರದರ್, ನನ್ನ ಒಡ ಹುಟ್ಟಿದವನಿಗಿಂತ ಹೆಚ್ಚು ತಮ್ಮ ಅಂತ ತುಂಬ ವರ್ಷದಿಂದ ನಾನು ನೋಡ್ಕೋತಾ ಇದ್ದೀನಿ. ನನ್ನ ಕಸಿನ್ ಬ್ರದರ್, ನಮ್ಮ ಚಿಕ್ಕಮ್ಮನ ಮಗ ಇವನು. ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶುಭಶ್ರೀ ಅವರೇ. ರೂಪಾ ಅವ್ರನ್ನ ಮಾತನಾಡಿಸ್ತೇನೆ. ರೂಪಾ, ಶುಭಶ್ರೀ ಅವರು ಹೇಳ್ತಾ ಇದ್ರು ಹಿಂದಿನ ದಿನ ರಾತ್ರಿ ತನಕ ಆತ ಆರೋಗ್ಯವಂತ ವ್ಯಕ್ತಿ ಅಂತ. ನೀವು ಕಂಡಂಗೆ ಏನಾದರೂ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿದ್ದು ಇದೆಯಾ ಇಲ್ವಾ ಅಂತ? ಏನು ಸರ್, ಅರ್ಥ ಆಗಿಲ್ಲ ಸರ್. ಅವ್ರಿಗೆ ಹಿಂದೆ ಏನಾದ್ರು ಆರೋಗ್ಯ ಸಮಸ್ಯೆಗಳು ಇದ್ವಾ? ಮಲ್ಗೋ ರಾತ್ರಿ ಏನಾದ್ರು ಕಂಪ್ಲೇಂಟ್ ಮಾಡಿದ್ರ, ಹಾರ್ಟ್ ಪೇನ್ ಆ ಥರದ್ದು ಏನಾದ್ರು? ಆಕ್ಚುಲಿ ಅವ್ರಿಗೆ ಏನು ಕಂಪ್ಲೇಂಟ್ ಮಾಡಿಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ರು, ಅವ್ರು ಅನ್ನ ಟೊಮೆಟೊ ಗೊಜ್ಜು ಮಾಡಿದೆ ತಿಂದ್ರು, ಊಟ ತಿನ್ಬಿಟ್ಟು ಚೆನ್ನಾಗಿ ಮಕ್ಳ ಆಟ ಆಡ್ಕೊಂಡು ಮಲಗಿದ್ರು. ಏನ್ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಅವ್ರ BP ಶುಗರ್ ಏನೂ ಇಲ್ಲ, ಥೈರಾಯ್ಡ್ ಏನಿಲ್ಲ. ಮೈ ಏನೋ ಒಳ್ಳೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಷ್ಟೇ. ಅವ್ರಿಗೆ ಹೊಟ್ಟೆಗೆ ಊಟ ತಿಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು ಅಷ್ಟೇ, ಬೇರೆ ಯಾವ ಪ್ರಾಬ್ಲಮ್ ಇದ್ದಿಲ್ಲ ಅವ್ರಿಗೆ ಅಷ್ಟೇ. ಏನು ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಮನೆಯವರು? ಅವ್ರ ಆಟೋಮೊಬೈಲ್ ಸರ್, 2 wheeler ಸ್ಪೇರ್ ಪಾರ್ಟ್ಸ್ ಅಲ್ಲ. ವೆಂಕಟರಮಣ ಅವರ ತಾಯಿಗೆ ವಿಷಯ ಗೊತ್ತಾಯ್ತಾ? ರೂಪಾ ಅವರೇ, ಗೊತ್ತಾದಾಗ ಅವ್ರ ಪರಿಸ್ಥಿತಿ ಹೇಗಿದೆ, ಫ್ಯಾಮಿಲಿ ಪರಿಸ್ಥಿತಿ? ಗೊತ್ತಿಲ್ಲ ಸರ್ ಈ ತರ. ಅಯ್ಯೋ ಅವ್ರದ್ದು ಸರ್, ನೋಡಿ ಕೇಳಿದ ತಕ್ಷಣ ಬಂದು ಅವರು ನೆನೆಲ್ಲ ಮೈ ಹುಷಾರಿದ್ದಿಲ್ಲ. ಆ್ಯಕ್ಚುಲಿ ಅವ್ರದ್ದು ನೆನೆ ಆ ಥರ ಆಯಿತು, ಅಟ್ಯಾಕ್ ಥರ ಒಂಥರ. ಆಮೇಲೆ ECG ತಗೊಂಡು ಇವಾಗ ನಾರ್ಮಲ್ ಇದ್ದಾರೆ ಮೇಡಮ್. ಯಾರು? ವೆಂಕಟರಮಣ ಅವರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಯಿತು? ವೆಂಕಟರಮಣ ಅವ್ರ ತಾಯಿನೇ. ಅಂದ್ರೆ ಈ ವಿಚಾರ ಕೇಳ್ಬಿಟ್ಟು ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಯ್ತಾ? ಈ ವಿಚಾರ ಕೇಳಿದ ತಕ್ಷಣ ಅವ್ರಿಗೂ ಒಂಥರ ಅಟ್ಯಾಕ್ ಆಗಿದೆ. ಓಕೆ, ಈಗ ಅವ್ರು ಹುಷಾರಾಗಿದ್ದಾರೆ? ಬಂತು, ಮತ್ತೆ ಬೆನ್ನು ಎಲ್ಲ ನೋವು ಬಂದಿದ ತಕ್ಷಣ ನಾನು ಹಾಸ್ಪಿಟಲ್ಗೆ ಹೋಗಿ ಇವಾಗ ಓಕೆ, ಒಂದು ಲೆವೆಲಲ್ಲಿ ಇದ್ದಾರೆ. ಬಟ್ ಆ ರೋಡ್ನ ವಿಜುವಲ್ಸ್ ನೋಡ್ತಾ ಇದೀವಿ, ನಿಮ್ಮ ಗಂಡ ಬಿದ್ದಿದ್ದಾರೆ ಪಾಪ, ನೀವು ಒಬ್ಬರೇ ಒಂಟಿಯಾಗಿ ಹೋರಾಟ ಮಾಡ್ತಾರೆ. ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ರೂಪಾ ಅವರೇ ಆ ಟೈಮ್ನಲ್ಲಿ? ಎಷ್ಟು ಶಪಿಸ್ಕೊಳ್ತಾ ಇದ್ರಿ ಅಲ್ಲಿದ್ದ ಜನರಿಗೆ? ಏನು ಓಡ್ತಾ ಇರಲಿಲ್ಲ, ಅವ್ರನ್ನ ಕಾಪಾಡ್ರೆ ಸಾಕು. ಎಷ್ಟು ಹೇಳಿದ್ರು ಅವ್ರು ಕಾಪಾಡಿದ್ರೆ ಸಾಕು. ಅವ್ರಿಗೆ ನಮ್ಮ ಮಕ್ಳಿಗೆ ಅಪ್ಪ ಆಗಿದ್ರೆ ಸಾಕು, ನನ್ ಗಂಡ ಆಗಿದ್ರೆ ಸಾಕು ಅಂತಾನೆ. ನಾನು ಬಿದ್ದಿದ್ದು ನನ್ಗೆ ಗೊತ್ತಿಲ್ಲ, ನನ್ಗೆ ಏನಾಯ್ತು ಅಂತಾನು ನಂಗೆ ಗೊತ್ತಿಲ್ಲ. ಫಸ್ಟ್ ಅವ್ರು ಬದುಕ್ಬೇಕಂತಾನೆ ಎಲ್ರ ಹತ್ರ ನಾನು ಬಂದು ಬೇಡ್ಕೊಂಡೆ. ನಿಮ್ಮ ಅವತ್ತಿನ ಆಗಿನ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನೋಡಿದ್ರಲ್ಲ, ನಾನು ಬಿದ್ದಿದ್ದು ನನ್ಗೆ ಗೊತ್ತಿರ, ಹೆಂಗ ಓಡ್ ಬಂದೆ. ಎಸ್ ರೂಪಾ ಅವ್ರೆ, ನಿಮಗೂ ಏಟಾಗಿದೆ. ಹಂಗೆ ನೋಡಕ್ ಹೋದ್ರೆ ನಾನು ನೋಡ್ತಾ ಇದ್ದೆ ವಿಜುವಲ್ಸ್ ಅನ್ನ. ಇಬ್ರು ಹಾಗೆ ಸಂಪರ್ಕದಲ್ಲಿರಿ, ದಯವಿಟ್ಟು ಮಾತುಕತೆ ಮುಂದುವರಿಸ್ತೀನಿ. ಬಟ್ ಆ ಟೈಮ್ನಲ್ಲಿ ನಿಮಗೆ ತಲೆ ಓಡಲ್ಲ. ಗಂಡನ್ ಬದುಕಿಸ್ಕೋಬೇಕು ಅನ್ನೋ ಒಂದು ಬಿಟ್ರೆ ಬೇರೆ ಇನ್ನೇನೂ ನಡೀತಾ ಇರಲ್ಲ. ಇಬ್ರು ಸಾಹಸ ಪಟ್ಕೊಟ್ಟಿದ್ದಾರೆ ಪಾಪ. ಆಗಿಲ್ಲ ನೋಡಿ, ಎಂಥ ಸಿಚುಯೇಷನ್, ಯಾರಿಗೂ ಬರಬಾರ್ದು ಇಂಥ ದಾರುಣ ಸ್ಥಿತಿ ಅಂತ. ಆಮೇಲೆ ಸಾರ್ವಜನಿಕರು ಸ್ವಾರ್ಥಿಗಳ ಗುಂಪು ಅಂತ ಅನ್ಸ್ಬಿಡುತ್ತೆ, ಏನಿದು ಅಂತ ಅನ್ಸುತ್ತೆ. ವೆಂಕಟರಮಣ ಅನ್ನುವಂತಹ ವ್ಯಕ್ತಿಯ ಅನ್ಯಾಯದ ಸಾವಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮಾನವೀಯತೆ ಅನ್ನೋದನ್ನೇ ಬೆಂಗಳೂರಿಗರು ಮರೆತು ಬಿಟ್ರು. ಈ ಸ್ಟೋರಿಯಲ್ಲಿ ಹೃದಯಾಘಾತವಾಗಿ ರಸ್ತೆಯಲ್ಲಿ ಒದ್ದಾಡ್ತಾ ಇದ್ರು ಕೂಡ ಕನಿಷ್ಠ ಪಕ್ಷ ನಿಲ್ಲಿಸ್ಬೇಕು ಗಾಡಿನ ಅಂತ ಯಾರಿಗೂ ಅನ್ಸ್ಲಿಲ್ಲ ಅಲ್ಲಿ. ಆದ್ರೆ ಸಾವಿನಲ್ಲೂ ಸಾರ್ಥಕತೆಯನ್ನ ವೆಂಕಟರಮಣ ಕುಟುಂಬಸ್ಥರು ಮೆರೆದಿದ್ದಾರೆ, ನೇತ್ರದಾನ ಮಾಡಿದ್ದಾರೆ. ನೋಡಿ, ಹೃದಯಾಘಾತ ಆಗಿ 10 ನಿಮಿಷ ರಸ್ತೆಯಲ್ಲೇ ಬಿದ್ದು ಒದ್ದಾಡಿ ಜೀವ ಹೋದ್ರೂ ಕೂಡ ಯಾರು ಕನಿಷ್ಠ ಪಕ್ಷ ಅಲ್ಲಿ ನಿಲ್ಲಿಸಿ ಸೌಜನ್ಯಕ್ಕೂ ಏನಾಯ್ತು ಅಂತ ಕೇಳೋ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಹೇಳಿದ್ ನಾವು ಸ್ವಾರ್ಥಿಗಳ ಗುಂಪ ಸಮಾಜ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮೃತ ವೆಂಕಟರಮಣ ಅವರ ಸಂಬಂಧಿ ಆಗಿರುವಂತಹ ತೇಜಸ್ವಿನಿ ಅವರು ಜಾಯ್ನ್ ಆಗ್ತಿದ್ದಾರೆ. ತೇಜಸ್ವಿನಿ ಅವರೇ, ಸಮಾಜದ ಕೆಲವರು ಆ ರಸ್ತೆಯಲ್ಲಿ ಪಾಸ್ ಆಗ್ತಾ ಇದ್ದವ್ರನ್ನ ನೋಡಿದಾಗ ಇಡೀ ಸಮಾಜದ ಪ್ರತಿಬಿಂಬ ನಮ್ಗೆ ನೋಡ್ದಂಗೆ ಕಾಣಿಸ್ತಾ ಇದೆ, ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ನಮಗೆ. ಸ್ವಲ್ಪ ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ತೋರಿಸಿದ್ರು ಇವತ್ತು ನಿಮ್ಮವರು ಬದುಕ್ತಾ ಇದ್ರು ಅಂತ. ಡೆಫಿನೆಟ್ಲಿ ಹೌದು ಮ್ಯಾಮ್. ನಮ್ಗೆ ಆ್ಯಕ್ಚುಲಿ ಆ ಹುಡುಗಿ ಈ ಥರ ಎಲ್ಲರನ್ನೂ ಕೇಳ್ಕೊತಾ ಇದೆ ಅಂತ ಒಂದು ವರ್ಬಲ್ಲಿ ಹೇಳ್ದಾಗ್ಲೇ ನನಗೆ ತೊಗೊಳಕ್ಕಾಗಿಲ್ಲ, ಏನು ಇಷ್ಟು ಮೋಸವಾಗಿದ್ದಾರ ಜನ ಅಂತ. ಆ ಫುಟೇಜ್ ನೋಡಿದ್ಮೇಲಂತೂ ಮಗು ಥರ ಕುಣಿತಿದ್ದಾಳೆ ಅವಳು.
ಅದು ನಿಜ. ಜನಗಳಿಗೆ ನಮಗೆ ಸರ್ ಮ್ಯಾಮ್ ಇವಾಗ ನಮ್ಮ ಮನೆಯವರು ಅಂತ ಹೇಳಿ ನಾನು ಇದು ತೊಗೊತಾ ಇಲ್ಲ. ಆ ಜಾಗದಲ್ಲಿ ಲಿಟ್ರಲಿ ನಾವು ಯಾರಾದರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೊಂದು ಜನ ನಾವು ಹೆಲ್ಪ್ ಮಾಡಿದ್ದೀವಿ ಆ ಥರ ರಸ್ತೆಯಲ್ಲಿ ಹೋಗೋರಿಗೆ. ನಾನು ಹೇಳೋದು ಜನಗಳಿಗೆ ನಿಮ್ಮ ಮಹಾ ಏನಾಗ್ಬಿಡ್ತೀರಾ, 1-2 ದಿನ ನಿಮಗೆ ಒಂದು ಸ್ವಲ್ಪ ಅಂಥದ್ದೇನು ಆಗಲ್ಲ. ಆಲ್ರೆಡಿ ಫ್ಯಾಮಿಲಿ ವೈಫ್ ಇದ್ದಾಳೆ, ನಿಮಗೆ ಪ್ರೂಫು ಇಲ್ಲ ಅವ್ರು ಏನೂ ಮಾಡಿಲ್ಲ ಅಂತ ಹೇಳೋಕ್ಕೆ. ಭಯಪಡೋಂಥದ್ದೇನಿತ್ತು ಜನಗಳಿಗೆ ಅವನ್ನ ತೊಗೊಂಡೋಗಿ ಹಾಕೋಣಕ್ಕೆ. CC ಕ್ಯಾಮ್ರಾಗಳಿದೆ. ಮುಂಚೆ ಆದರೂ ಅವ್ರು ಏನೂ CC ಕ್ಯಾಮ್ರಾಸ್ ಇಲ್ಲ, ಏನೂ ಇಲ್ಲ. ಇವಾಗ ನಾವು ಹೆಂಗೆ ಫುಟೇಜ್ ತೆಗ್ಸಿದ್ವಿ ಪ್ರೂಫ್ಗೆ, ಆ ಥರ CC ಕ್ಯಾಮ್ರಾಸ್ ಇದೆ. ನಿಮ್ಮ ಮೇಲೆ ಏನು ಅಪವಾದ ಬಂದ್ಬಿಡುತ್ತೆ ಅಂತ ಇಷ್ಟೊಂದು ಎದುರ್ಕೊಂಡು ನೋಡ್ದಿರಂಗೆ ನಿಂತ್ಕೊಂಡು ನೋಡ್ಬಿಟ್ಟು ಹೋಗೋದು, ಅಯ್ಯೋ ಅನ್ನೋದು. ನಿಮ್ಮ ಅಯ್ಯೋ ಯಾರಿಗೆ ಬೇಕು? ಅವತ್ತೊಂದು ದಿನ ಯಾವನಾದರೂ ಒಬ್ಬನಾದರೂ ಬಂದಿದ್ದಿದ್ರೆ ಜೀವ ಉಳಿದಿರೋದು. 34 ವರ್ಷದ ಹುಡುಗ, 4 ವರ್ಷದ ಮಗು, 1.5 ವರ್ಷದ ಮಗು. ಏನು ಮ್ಯಾಮ್ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಜನಗಳು ನಿಜವಾಗ್ಲೂ ಎಷ್ಟು ಶೆಲ್ಫಿಶ್ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಫಸ್ಟ್ ಏಡ್ ಆಗಿ ಒಂದು ಹಾಸ್ಪಿಟ್ಲ್ ಅವರು ಮಾಡಿಲ್ಲ. ಬಾಯ್ಬಿಟ್ಟು ಪೇಷಂಟ್ ಕೇಳಿದ್ರೂ ಮಾಡಿಲ್ಲ ಫಸ್ಟ್ ಏಡು. ಬಾಯ್ಬಿಟ್ಟು ಕೇಳ್ತಿದ್ದಾನೆ, ನಂಗೆ ನೋವು ತಡೆಯೋಕ್ಕಾಗ್ತಿಲ್ಲ, ಮೆಡಿಸನ್ ಕೊಡಿ ಅಂತ. ಅಲ್ಲಿ ಹೋಯ್ತು. ಅವ್ನು ಆ್ಯಸ್ ಅ ಪೇಷಂಟ್ ಆನ್ ಟೈಮ್ ಹೋಗಿದ್ದಾನೆ, ಅವನಿಗೆ ಟ್ರೀಟ್ಮೆಂಟು ಸಿಗಲಿಲ್ಲ. ಅದಾದಮೇಲೆ ಈ ಜನಗಳು ಮಾಡಿರೋದು ನೋಡ್ತಾ ಇದ್ರೆ ನಿಜ ಕ್ರಿಮಿನಲ್ಗಳು ಮ್ಯಾಮ್ ಇವರೆಲ್ಲ. ಯಾರು ನೋಡ್ಕೊಂಡು ತೇಜಸ್ವಿನಿ ಅವರೇ, ದೊಡ್ಡ ಕ್ರಿಮಿನಲ್ಗಳು. ಕಣ್ಣುಗಳನ್ನ ದಾನ ಮಾಡುವ ನಿಮ್ಮ ನಿರ್ಧಾರ ಇದೆಯಲ್ಲ, ನಿಮ್ಮ ಕುಟುಂಬದ ನಿರ್ಧಾರ, ಅದು ಹ್ಯಾಟ್ಸ್ ಆಫ್ ಅಂತೀನಿ ನಾನು. ಯಾಕೆಂದ್ರೆ ನಿಮಗೆ ಆ ಜನರ ಮೇಲೆ ಸಿಟ್ಟು ಈಗಲೂ ಇದೆ, ಯಾರು ಸಹಾಯ ಮಾಡಿಲ್ಲ ಅಂತ. ಅಲ್ಲ, ಯಾರು ಸಹಾಯ ಮಾಡದೆ ಇದ್ಮೇಲೆ ನಾವ್ಯಾಕ್ರಿ ಕಣ್ಣು ಕೊಡಬೇಕು ಅಂತ ಅನ್ಸಿರೋದು ಸಹಜ. ಬಟ್ ಆದರೂ ಕಣ್ಣು ದಾನ ಮಾಡಿದಿರಲ್ಲ, ಗ್ರೇಟ್ ನೀವು ಸರ್. ನನ್ನ ಇದರಲ್ಲಿ ನನ್ನ ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಪೇರೆಂಟ್ಸು, ನಮ್ಮ ಕಲ್ಚರು ಸರ್. ಅವ್ರುಗಳು ಹೇಳ್ಕೊಟ್ಟಿದ್ದೆ ನಾವು ಇಲ್ಲವರೆಗೂ ಬಂದಿದ್ದೀವಿ. ಆ್ಯಂಡ್ ಆ ಹುಡುಗಿ ನೇತ್ರದಾನ ಒಂದೇ ಅಲ್ಲ, ಬಾಡಿಯಲ್ಲಿ ಏನೇನು ಪಾರ್ಟ್ಸ್ ಇದೆಯೋ ಎಲ್ಲ ಕೊಡೋಕ್ಕೂ ರೆಡಿ ಇದ್ಲು. ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗಲಿ. ಯಾಕಂದರೆ ಅವನು ಇದ್ದಾಗಲೂ ಆ ಹುಡುಗ ಅವನಿದ್ದಾಗಲೂ ಹಂಗೆ ಇದ್ದ. ಯಾರಾದರೂ ಒಂದು ಮಿಡ್ ನೈಟಲ್ಲಿ ಫೋನ್ ಮಾಡಲಿ, ಎಷ್ಟು ಸರಿ ಸರ್ ನನ್ನ ಗಾಡಿ ನಿಂತೋಗಿದೆ, ರಮಣ ಬಾರೋ ಗಾಡಿ ನಿಂತೋಗಿದೆ ಅಂದಿದ ತಕ್ಷಣ ಅಲ್ಲೇ ಬಿಟ್ಬಿಟ್ಟು ಬಾಕ ನೀನು ನನ್ನ ಗಾಡಿ ತೊಗೊಂಬಂದು ಕೊಡ್ತೀನಿ, ಇಲ್ಲ ಆಟೋ ಹತ್ಕೊಂಬಂದ್ಬಿಡು, ನಾವು ಎಲ್ಲಿ ಹೇಳು ಅಡ್ರೆಸ್ ಅಂತ ಓಡ್ ಬರೋನು. ಎಲ್ಲರಿಗೂ ನನಗೆ ಅಂತಲ್ಲ, ಯಾರು ಇಡೀ ಮಧ್ಯರಾತ್ರಿ ಕೇಳಿದ್ರು ಓಡೋಗೋನು ಅಂಥ ಹುಡುಗ. ಅಂಥವ್ನಿಗೆ ಇವತ್ತು ಬೀದಿಯಲ್ಲಿ ಒಬ್ಬರು ಸಹಾಯಕ್ಕೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ದೇವರು ಒಂದು ಸ್ವಲ್ಪ ಬಿಡ್ಬೋದಿತ್ತು ಈ ಥರ ವಿಷಯದಲ್ಲಿ. ಆ್ಯಂಡ್ ಬಾಡಿ ಪಾರ್ಟ್ಸ್ಗೆ ಹೇಳಿದ್ವಿ, ಬಟ್ ಅವರು ಇಲ್ಲ ಮ್ಯಾಮ್ ಟೈಮ್ ಆಗೋಗಿದೆ, ನಾವು ತೊಗೊಳಕ್ಕಾಗಲ್ಲ, ಬಟ್ ಹೈ ತೊಗೊತೀವಿ ಅಂತಂದರು. ಆ್ಯಂಡ್ ಅವಳು ಅಷ್ಟು ಅಕ್ಸೆಪ್ಟೆನ್ಸ್ ಅಲ್ಲ ಹುಡುಗಿ, ಅಷ್ಟು ನೋವಲ್ಲೂ ಹೇಳಿದ್ಲು, ಇಲ್ಲ ತೊಗೊಳ್ಳಿ, ನನ್ನ ಗಂಡನ ಏನೇನು ಪಾರ್ಟ್ಸ್ ಇದೆ ಎಲ್ಲ ತೊಗೊಂಡು ಬೇರೆಯವ್ರಿಗಾದ್ರೂ ಯೂಸ್ ಆಗಲಿ ಅಂತ ಅವಳು ಸೈನ್ ಮಾಡೋಕ್ಕೆ ರೆಡಿ ಇದ್ಲು ಸರ್. ಅಲ್ಲಿ ಇದ್ರ ಹತ್ರ ಮಾರ್ಚರಿ ಇದ್ರ ಹತ್ರ. ಅಲ್ಲ, ಇಂಥ ಇನ್ಸಿಡೆಂಟ್ಗಳಾದಾಗ ಅನ್ಸುತ್ತಲ್ವ ಸಹಜವಾಗಿ, ಯಾಕೆ ನಾವು ದೇವಸ್ಥಾನ ದೇವರು ದಿಂಡ್ರು ಅಂತ ಹೋಗಬೇಕು, ನಮಗೆ ಒಂದು ಚೂರು ಸಹಾಯ ಆಗಲಿಲ್ಲ ಅಂತಂದಮೇಲೆ ಇನ್ಯಾವ ದೇವರು ಅಂತ ಅನ್ಸೋದು ಸಹಜ ಇಂಥ ಸಂದರ್ಭಗಳಲ್ಲಿ. ಸರ್ ನಾನು ಇದರಲ್ಲಿ ನಂದು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಅಟ್ಲೀಸ್ಟ್ ಈ ಗೌರ್ಮೆಂಟ್ ಅವರು ಅವೇರ್ನೆಸ್ ಕೊಡಿ ಸರ್ ಜನಕ್ಕೆ. ಇಲ್ಲ ಏನೂ ಆಗಲ್ಲ, ಮಧ್ಯ ರೋಡ್ದಲ್ಲಿ ಯಾರಾದರೂ ನೀವು ನೋಡ್ತಾ ಇದ್ರೆ, ಒಂದು ಫ್ಯಾಮಿಲಿ ಏನೋ ಸ್ಟ್ರಗಲ್ ಆಗ್ತಿದೆ ಅಂತ ನೋಡ್ತಾ ಇದ್ರೆ ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಆಮೇಲೆ ಏನಿದ್ರು ಪ್ರೂಫ್ಗಳಿರುತ್ತೆ, ನಾವು ಚೆಕ್ ಮಾಡ್ತೀವಿ, ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ನಡೆಯುತ್ತೆ. ಸೊ ನೋಡ್ದಿರಂಗೆ ಹೋಗ್ಬಿಡಿ, ಏನೋ ಆಗ್ಬಿಡುತ್ತೆ ಅನ್ನೋದು ಗೌರ್ಮೆಂಟ್ ಅವರು ಅವೇರ್ನೆಸ್ ಕೊಡಲೇಬೇಕು ಸರ್. ಇದು ನಿಜ. ರೂಪಾ ಅವರೇ, ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಒಂದು ಮಗು 5 ವರ್ಷ ವಯಸ್ಸು, ಒಂದು ಮಗು 1.5 ವರ್ಷ ಅಂತ ನೋಡ್ತಾ ಇದ್ವಿ ನಾವು. ಹೌದು ಮೇಡಮ್, 2020 January 27th ಆಗಿದ್ದು. 5 to 6 years ಆಗ್ತಾ ಇದೆ. ಈ ನೆಕ್ಸ್ಟ್ ಮಂತ್ 27th ಮದುವೆ ದಿನ. ನಾವು ಏನೇನೋ ಪ್ಲ್ಯಾನ್ ಹಾಕಿದ್ವಿ, ಬಟ್ ಯಾವುದು ಆಗಿಲ್ಲ. ಅದಕ್ಕೆ ಸರಿ ಅವ್ರು ದುಡ್ದೇ ಅದೇ ಯಾರಾದ್ರೂ ಹೋಗ್ಲಿ, ಅವ್ರನ್ನಿಲ್ಲ ಅಲ್ಲ, ಬೇರೆ ಕಣ್ಣಾದ್ರೂ ಅವ್ರು ಬೇರೆ ಕಡೆ ನೋಡಲಿ, ಅವ್ರಿರ್ಲಿ ಅಂತಾನೆ ನಾನು ಕೊಟ್ಟಿದ್ದು. ನಾನು ಏನು ನೋಡಿಲ್ಲ, ಏನಾದ್ರೂ ಆಗಲಿ, ಯಾರು ಹೆಲ್ಪ್ ಮಾಡಿಲ್ಲ ಅಂತನೂ ನಾನು ಸೆಕೆಂಡ್ರಿ, ಬಟ್ ಅವ್ರದ್ದು ಕಣ್ಣಾದ್ರೆ ಬೇರೆ ಕಡೆ ಆದ್ರೂ ಹೋಗ್ಲಿ. ಗ್ರೇಟ್ ರೂಪಾ, ನೀವು ನಿಜಕ್ಕೂ ಕೂಡ ಈ ದುಃಖದಲ್ಲೂ ಕೂಡ ಒಂದು ಸಿಟ್ಟು, ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಅವ್ರಿಗೂ ಕೂಡ, ತೇಜಸ್ವಿನಿ ಅವರಿಗೆ ಸಿಟ್ಟಿರುತ್ತೆ. ಇಡೀ ಜನರು ಯಾರು ನೋಡಿದ್ರು ಸಿಟ್ಟು ಬರುತ್ತೆ, ನಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಅಂತ. ಆದರೂ ಒಂದು ಕಣ್ಣು ದಾನ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ನಿಜಕ್ಕೂ ಕೂಡ ಮಾದರಿ ನಿಮ್ಮ ನಿರ್ಧಾರ. ಹಂಗೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ ತಕ್ಷಣ ಸರ್ ದೇವ್ರನ್ನೂ ಬೇಡ್ಕೊಂಡಿದ್ವಿ. ಅವ್ರಿಗೆ ನಮ್ಮ ಮಕ್ಳಿಗೆ ಅಪ್ಪ ಆಗಿ ಇಲ್ಲಿ, ಅವ್ರು ಹೆಂಗಾದ್ರೂ ಇಲ್ಲಿ ವೆಜಿಟೇಬಲ್ ಆಗಲಿ ಇಲ್ಲ, ಅವ್ರಿಗೆ ಮೈ ಇಲ್ಲಾದ್ರೂ ಅಟ್ಲೀಸ್ಟ್ ಅವ್ರ ಹೃದಯನ ಇರಲಿ ಅಂತ ನಾನು ದೇವ್ರನ್ನ ಬೇಡ್ಕೊಂಡೆ. ಬಟ್ ಯಾವ ದೇವ್ರ ನಂಗೆ ಕೈ ಬಿಟ್ಟಿದ್ದು. ಅಪ್ಪ ಎಲ್ಲಿ ಅಂತ ಮಗ ಕೇಳ್ತಾ ಇದ್ನ ರೂಪಾ ಅವರೇ? ಹೋಗಿ 1 ವಾರನೂ ಆಗಿಲ್ಲ. ಅಪ್ಪ ಎಲ್ಲಿ ಅಂತ ಹಠ ಮಾಡಿ ಕೇಳ್ತಾ ಇದ್ದಿದ್ದು. ಏನ್ ಅನ್ಸುತ್ತೆ, ಎಷ್ಟು ಹಿಂಸೆ ಆಗ್ಬೋದು ಹಂಗೆ ಕೇಳಬೇಕಾದ್ರೆ? ಗಂಡ ಇಲ್ಲ ಅನ್ನೋದನ್ನ ಅರಗಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಆಗತ್ತೆ ನಿಮ್ಗೆ ಅಂತ. ನಾವು ಏನೋ ಹೇಳಿದ್ವಿ. ಹೌದು, ಅವ್ರು ಫಾರಿನ್ಗೆ ಹೋಗಿದ್ದಾರೆ, ಅವ್ರನ್ನ ಬರೋದು ಲೇಟ್, ನೀವು ದೊಡ್ಡವನಾದ್ಮೇಲೆ ಬರೋದು ಅಂತ ಹೇಳ್ತಾರೆ. ಬಟ್ ಮಗು ಫೋಟೋ ಇಟ್ಟಿದ್ದೀವಿ ಮೇಡಮ್,
ಆ ಫೋಟೋ ನೋಡಿದ ತಕ್ಷಣ 1.5 ವರ್ಷ ಮಗು ಡ್ಯಾಡಿಗೆ ಅಂತ ಹೇಳಿದ ತಕ್ಷಣ ಎಷ್ಟು ನೋವಾಗುತ್ತೋ. ಆ್ಯಕ್ಚುಲಿ ಅವ್ನಿಗೆ ಏನು ಏಜ್ ಮೇಡಮ್, ತಲೆಕೂರಿ ಎಲ್ಲ ಇಟ್ಟಿದ್ದಾನೆ ಅವನು. ಅವ್ರ ಅಪ್ಪನಿಗೆ ಅವನ ಬಟ್ಟೆ ಹಾಕಿದ ತಕ್ಷಣ ಮೈಯೆಲ್ಲ ಉರಿ ಆಗ್ತದೆ. ತುಂಬಾ ಕಷ್ಟ. ನಾವು ಮಾತ್ರ ಅಲ್ಲ, ಜನ ನೋಡೋರು ಆ ಮುಖ ನೋಡ್ಬಿಟ್ಟು ತುಂಬಾ ಹತ್ತಿದ್ದಾರೆ. ನಿಮಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಸುಲಭವಾಗಿ ನಾವು ಹೇಳ್ಬೋದು, ಆದರೆ ನೋವನ್ನು ಅನುಭವಿಸೋರಿಗೆ ಗೊತ್ತು. ನನ್ನ ಒಂದು ಇದಿಲ್ಲ, ಬಂಗಾರ ನೋಡಕ್ ನೋಡಿದ್ರು ನನ್ನ. ಆಕ್ಚುಲಿ ಅವ್ರಿಗೆ ಏನ್ ಹ್ಯಾಬಿಟ್ ಇಲ್ಲ ಸರ್, ಒಂದು ಡ್ರಿಂಕಿಂಗ್ ಇಲ್ಲ, ಒಂದು ಸಿಗರೇಟ್ ಇಲ್ಲ, ಏನ್ ಹ್ಯಾಬಿಟ್ ಇಲ್ಲ. ಅಷ್ಟು ಚೆನ್ನಾಗಿರೋರು. ನನ್ಗೇನೇ ಕಷ್ಟ ಆಗಲಿ, ನನ್ಗೆ ಮೈ ಹುಷಾರಾಗಲಿ, ಏನು ಬೇಕು ಅವ್ರ ಹತ್ರ ಅಮೌಂಟ್ ದುಡ್ಡು ಇದ್ದಿಲ್ಲ ಅಂದ್ರೂ ಬೇರೆ ಅವ್ರ ಹತ್ರ ಇಸ್ಕೊಂಡು ಅಷ್ಟು ಚೆನ್ನಾಗಿ ನೋಡೋರು ಮಕ್ಳನ್ನೆಲ್ಲ, ನಮ್ಮನ್ನೆಲ್ಲ. ಅವ್ರ ಅಮ್ಮನೂ ಸೇರಿ ಎಲ್ರೂ ಸೇರಿ. ನಿಮ್ಮ ಈ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಜನಕ್ಕೆ ಒಂದು ಮಾತು ಹೇಳ್ತೀನಿ ಅನ್ನೋದಾದರೆ ಏನು ಮಾತು ಹೇಳ್ತೀರಾ ರೂಪ? ಏನು ಹೇಳ್ತೀರಾ? ನಿಜ ಸರ್, ಜನ ಇಲ್ಲ ಸರ್. ಜನ ಇದ್ದಿದ್ರೆ ಅವ್ರಿಗೆ ದೇವರು ಬುದ್ಧಿ ಕೊಟ್ಟಿದ್ರ ಏನು ಇರ್ತಾರೇನೋ ಗೊತ್ತಿಲ್ಲ. ತುಂಬ ಏನಿಲ್ಲ, ನಾವಾಗಿದ್ರೂ ಸಹಾಯ ಮಾಡ್ತಾ ಇದ್ದೀವಿ ಸರ್. ಇಂಥವರೆಲ್ಲ ಬೇಡ ಸರ್, ಜನನೇ ಇಲ್ಲ ಸರ್. ಶುಭಶ್ರೀ, ನೀವೇನು ಹೇಳ್ತೀರಾ? ಜನಕ್ಕೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತೀರಾ? ಒಬ್ರಾದ್ರು. ಓಕೆ, ತೇಜಸ್ವಿನಿ ಅವರು. ಸರ್, ನಾನು ಇಷ್ಟೇ ಹೇಳೋದು ಅಟ್ಲೀಸ್ಟ್ ಇದೊಂದು ಇನ್ಸಿಡೆಂಟ್ ನಾವು ಇವತ್ತು ಇಲ್ಲೋರ್ಗೂ ಕೂತಿರೋದು ಒಂದೇ ರೀಸನ್ಗೋಸ್ಕರ, ನಮ್ಮ ರೂಪನ್ ಜಾಗದಲ್ಲಿ ಇನ್ನೊಬ್ರು ಯಾರು ಇರೋದು ಬೇಡ. ನಿಜ. ನೀವು ಹೋಗಿ ಮುಂದಕ್ಕೆ ಹೋಗಿ ಹೆಲ್ಪ್ ಮಾಡಿ, ನಿಮ್ಗೇನು ಆಗ್ಬಿಡಲ್ಲ. ನಿಮ್ಗೆ ಹೇಳ್ತಾ ಇರೋಂಗೆ ಎಲ್ಲ ಪ್ರೂಫ್ಗಳು ಇರುತ್ತೆ. ನಿಮಗೆ ಒಂದು ಜೀವ ಉಳಿಸಿದ್ದು ಖುಷಿ ಆದರೂ ಇರುತ್ತೆ, ನೀವು ಬದುಕಿದ ಸಾರ್ಥಕತೆ ಆಗುತ್ತೆ ಸರ್. ಖಂಡಿತ. ಥ್ಯಾಂಕ್ ಯು ತೇಜಸ್ವಿನಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ರೂಪಾ ಅವರೇ, ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ, ಆದರೆ ಮಕ್ಕಳಿಗೋಸ್ಕರ ನೀವು ಗಟ್ಟಿಯಾಗಬೇಕು. ಗಟ್ಟಿಯಾಗಿ ದಯವಿಟ್ಟು ತಮಗೂ ಕೂಡ ಥ್ಯಾಂಕ್ ಯು. ನೋಡಿ, ನಾವು ಇವರಿಬ್ಬರನ್ನ 3 ಜನರನ್ನ ಮಾತನಾಡಿಸಿದ್ವಲ್ಲ, ಅವರ ದುಃಖ ಕಂಡು ನೀವೆಲ್ಲರೂ ಕೂಡ ಕಣ್ಣೀರು ಹಾಕಬೇಕು ಅಂತ ಉದ್ದೇಶ ಅಲ್ಲ. ಪ್ರಜ್ಞಾವಂತ ನಾಗರಿಕ ಸಮಾಜ ಅಂತೀವಿ, ಎಲ್ಲಿದ್ದಾರೆ ಪ್ರಜ್ಞಾವಂತ ಜನರು? ನಿಮ್ಮ ನಾಗರಿಕ ಪ್ರಜ್ಞೆಯನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಏನೇನೋ ಆಕ್ಟಿವೇಟ್ ಮಾಡ್ಕೊಳ್ತೀರಾ ಅಂತ ನೋಡಿ, ಹಾಗಾಗದೇ ಇರಲಿ, ನಾನು ವಿಶ್ ಮಾಡಲ್ಲ. ಬಟ್ ಒಂದು ವೇಳೆ ನಮ್ಮ ಕುಟುಂಬಗಳಲ್ಲೇ ಹೀಗಾಯ್ತು ಅಂತಂದ್ರೆ ಏನ್ ಮಾಡ್ತೀರಾ? ಏನ್ ಗತಿ? ನೋವು ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ಹೋಗುತ್ತೆ. ಏನಾದರೂ ಸರಿಯೇ, ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ. ದಯವಿಟ್ಟು ಆ ರೀತಿ ಒಂದು ಆ ಕಲ್ಚರ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ